ಜನತಾ ನ್ಯಾಯಾಲಯಕ್ಕೆ ಹೋಗಿ ಜನರ ಅಭಿಪ್ರಾಯವನ್ನು ಒಬ್ಬರು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಅವರು ಬಂದು ನಮ್ಮ ನೋವುಗಳು ಹೇಳ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಅವರ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್ನ ನಾವು ಆಯೋಜನೆ ಮಾಡಿದ್ವಿ. ಅದರಿಂದ ಜನ ನಾವು 80 ಭಾಗಕ್ಕಿಂತ ಹೆಚ್ಚು ಜನ ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರತಿಪಾದನೆ. ಬಿಡದಿಯ ಟೌನ್ಶಿಪ್ ಭೂಸ್ವಾಧೀನ ಪ್ರಕ್ರಿಯೆ ಏನು ನಡೀತಾ ಇದೆ, ಇದರ ವಿರೋಧಿಸಿ ಸಂಯುಕ್ತ ಕರ್ನಾಟಕ ಸಂಘಟನೆ ಏನು ನಾಳೆ ಒಂದು ಹೊಸದಾದ ಒಂದು ಅಂದರೆ ಜನತಾ ನ್ಯಾಯಾಲಯ ಅನ್ನೋ ಕಾನ್ಸೆಪ್ಟನ್ನು ಇಟ್ಟುಕೊಂಡು ರೈತರನ್ನು ಅಲ್ಲಿ ಒಂದುಗೂಡಿಸಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಏನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಸಭೆಯ ಉದ್ದೇಶ ಏನು, ಇದರಲ್ಲಿ ಏನೆಲ್ಲ ನೀವು ವಿಚಾರಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಎಷ್ಟೆಲ್ಲ ರೈತರು ಬರ್ತಾ ಇದ್ದಾರೆ ಅನ್ನುವುದನ್ನು ಈ ಒಂದು ರೈತ ಮುಖಂಡರನ್ನು ಮಾತಾಡ್ತಾ ಹೋಗೋಣ ಬನ್ನಿ. ಈ ಹಿಂದೆ ಏನು ನಾವು 17 ತಿಂಗಳಿಂದ 2 ಪಂಚಾಯತಿ ರೈತರುಗಳು ಅಹೋರಾತ್ರಿ ಧರಣಿ ಪ್ರತಿಭಟನೆಗಳು ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರು, ಜಿಲ್ಲಾಧಿಕಾರಿಗಳು, GBD ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಲಿಖಿತವಾಗಿ ನಾವು ಮನವಿಗಳು ಕೊಟ್ವಿ, ಪ್ರತಿಭಟನೆಗಳು ಮಾಡಿದ್ವಿ, ರಸ್ತೆ ತಡೆಗಳು ಮಾಡಿದ್ವಿ, ಪಾದಯಾತ್ರೆಗಳು ಮಾಡಿದ್ವಿ, ಉಪವಾಸ ಸತ್ಯಾಗ್ರಹಗಳು ಮಾಡಿದ್ವಿ. ಎಲ್ಲ ರೀತಿ ಏನೇನು ಯಾವ ರೀತಿ ಮನವಿ ಕೊಡಬೇಕು ಸರ್ಕಾರಕ್ಕೆ ಮನವಿ ಕೊಡು ಅಷ್ಟು ರೀತಿ ಎಲ್ಲ ಪ್ರತಿಭಟನೆಗಳು ಮಾಡ್ಕೊಂಡ್ಬಂದ್ವಿ. ಯಾವೊಂದು ಮನವಿಗೂ ಸಹ ಇಲ್ಲಿವರೆಗೂ ನಮಗೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಿಲ್ಲ. ಇಲ್ಲಿವರೆಗೂ ರೈತರು ಒಂದೇ ಒಂದು ರೈತರುಗಳ ಜೊತೆ ಸಭೆ ಮಾಡಿಲ್ಲ, ಗ್ರಾಮ ಸಭೆಗಳಾಗಿಲ್ಲ. ಅಲ್ಲಿ ಕೂಲಿ ಕಾರ್ಮಿಕ ಪರಿಸ್ಥಿತಿ ಏನಾಗುತ್ತೆ, ಹೈನುಗಾರಿಕೆಯ ಪರಿಸ್ಥಿತಿ ಏನಾಗುತ್ತೆ, ರೇಷ್ಮೆ ಬೆಳೆಗಾರರ ಪರಿಸ್ಥಿತಿ ಏನಾಗುತ್ತೆ, ಬೇರೆಯವ್ರ ಜಮೀನಲ್ಲಿ ಪಾಲುಗಾರಿಕೆಯವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಸಮಗ್ರವಾದ ಅಧ್ಯಯನ ಆಗಿಲ್ಲ. ಇದ್ರ ಬಗ್ಗೆ ರೈತರ ಅಭಿಪ್ರಾಯನೂ ಕೇಳದೆ ಒಂಥರದ ಹಿಟ್ಲರ್ ರೀತಿಯಲ್ಲಿ ನಮ್ಮ ಭೂಮಿನ ಕಿತ್ಕೊಳ್ಳೋಂಥ ಪ್ರಯತ್ನ ನಡೀತಾ ಇತ್ತು. ಸೊ ಇದು ನಾವೇನು ಮಾಡಿದ್ವಿ, ಈಗ ಅಧಿಕಾರಿಗಳಿಗೆ ಕಾರ್ಯಾಂಗಕ್ಕೆ ಮನವಿ ಕೊಟ್ವಿ, ಶಾಸಕಾಂಗಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೊಟ್ವಿ, ಇನ್ನೆಲ್ಲ ರಾಜ್ಯಪಾಲರಿಗೂ ಮನವಿ ಕೊಡಿ, ಇನ್ಯಾರಿಗೆ ಮನವಿ ಕೊಡೋಣ. ಎಲ್ಲ ರೀತಿ ಮನವಿಗಳಾದಮೇಲೆ ಕೊನೆಗೆ ಒಂದು ಅಂತಿಮವಾಗಿ ಒಂದು ಜನತಾ ನ್ಯಾಯಾಲಯಕ್ಕೆ ಹೋಗಿ ಜನರ ಅಭಿಪ್ರಾಯವನ್ನು ಒಬ್ಬರು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಅವರು ಬಂದು ನಮ್ಮ ನೋವುಗಳು ಹೇಳ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಯಾಕಂದರೆ ಈಗ ನ್ಯಾಯಾಲಯದ ವ್ಯವಸ್ಥೆ ಆಗಿದೆ ನಿಮಗೂ ಗೊತ್ತು, ಮಾಧ್ಯಮಗಳು ಗೊತ್ತು. ಹಾಗಾಗಿ ಒಬ್ಬರು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ನಮ್ಮ ರೈತರುಗಳ ನೋವು ಅಳಿಲುಗಳನ್ನ, ಅಲ್ಲಿನ ವಸ್ತುಸ್ಥಿತಿ ಏನಾಗಿದೆ, ನಮ್ಮ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಸಾರ್ವಜನಿಕವಾಗಿ ಮಾಧ್ಯಮದ ಮುಖಾಂತರ ಒಬ್ಬ ನಿವೃತ್ತ ನ್ಯಾಯಾಧೀಶರ ಮುಂದೆ ಹೇಳುವಂಥ ಪ್ರಾಮಾಣಿಕ ಒಂದು ಪ್ರಯತ್ನ ಇದು ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ಮತ್ತು ನ್ಯಾಯಾಂಗಕ್ಕೆ ಈ ಒಂದು ವರದಿನ ಕಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ರೈತರುಗಳು ಮಾಡ್ತಾ ಇದ್ದೀವಿ. ಸರ್, ಇದು ಪಬ್ಲಿಕ್ ಹಿಯರಿಂಗ್. ಇದು ಪಬ್ಲಿಕ್ ಹಿಯರಿಂಗ್ ಅಂದರೆ ಅಲ್ಲಿಯ ಜನ 498 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ಅತ್ಯಂತ ಅಮೂಲ್ಯವಾದ ನೀರಾವರಿ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ. ಮತ್ತು ಅದು ಮಲ್ಟಿ ಕ್ರಾಪ್ ಲ್ಯಾಂಡ್, ಅದು ಬಹುವಾರ್ಷಿಕ ಇರತಕ್ಕಂಥ ಬೆಳೆಗಳ ಲ್ಯಾಂಡ್. ಅದು ಬೆಂಗಳೂರಿನ ಸುತ್ತ ಒಂದು ಮಲೆನಾಡನ್ನು ರೈತರು ಸೃಷ್ಟಿ ಮಾಡಿದ್ದಾರೆ. ವರ್ಷಗಟ್ಟಲೆ ಅವರು ಹೋರಾಟ ಮಾಡ್ತಾಯಿದ್ರು. ಅವರ ಅಹವಾಲನ್ನು ಕೇಳೋಕ್ಕೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜ್ಯ ಸರ್ಕಾರ ತನಕ ಯಾರೂ ಕೂಡ ಮುಂದಾಗಿಲ್ಲ. ಅತ್ಯಂತ ಅನ್ಯಾಯವಾಗಿ ಬಲವಂತದ ಮತ್ತು ಅನ್ಯಾಯದ ಭೂ ಸ್ವಾಧೀನವನ್ನು ಅವ್ರ ಮೇಲೆ ಹೇರಿಕೆ ಮಾಡಿದ್ದಾರೆ. ಹಾಗಾಗಿಯೇ ನಾವು ನಮ್ಮ ಅಹವಾಲನ್ನು ದಾಖಲು ಮಾಡಬೇಕು, ನಮ್ಮ ನೋವನ್ನು ದಾಖಲು ಮಾಡಬೇಕು, ನಮ್ಮ ಆತಂಕವನ್ನು ದಾಖಲು ಮಾಡಬೇಕು, ನಮ್ಮ ನ್ಯಾಯವನ್ನು ನಾವು ಅಲ್ಲಿ ದಾಖಲಿಸಬೇಕು ಅಂತ ಅನ್ನೋ ಕಾರಣಕ್ಕಾಗಿ ವಿಶ್ರಾಂತ ನ್ಯಾಯಮೂರ್ತಿಗಳು ಸಾಮಾಜಿಕ ನ್ಯಾಯಕ್ಕೆ ಅಪಾರವಾದಂಥ ಬದ್ಧತೆ ಇರುವ, ಸಂವಿಧಾನ ಹಕ್ಕುಗಳ ಬಗ್ಗೆ ಭಾಳ ದೊಡ್ಡ ಕಾಳಜಿ ಇರತಕ್ಕಂಥ, ಮೂಲಭೂತ ಹಕ್ಕುಗಳ ಬಗ್ಗೆ ದೊಡ್ಡ ಕಾಳಜಿ ಇರತಕ್ಕಂಥ, ಮಾನವ ಹಕ್ಕುಗಳ ಬಗ್ಗೆ ಕಾಳಜಿ ಇರತಕ್ಕಂಥ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಅವರ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್ನ ನಾವು ಆಯೋಜನೆ ಮಾಡಿದ್ವಿ. ಅಲ್ಲ, ಭಾಳ ಮುಖ್ಯವಾದಂಥದ್ದು ಇದು. ಹೋರಾಟ ಮಾಡ್ತಾ ಇರುವಂಥ ರೈತರ ಅಹವಾಲನ್ನು ಆಲಿಸ್ತಕ್ಕಂಥದ್ದು ಇದು ಮುಖ್ಯವಾಗಿ ಪಬ್ಲಿಕ್ ಹಿಯರಿಂಗ್ನ ನಾವು ಇಟ್ಕೊಂಡಿರೋದು. ಮತ್ತು ಇದರಲ್ಲಿ ಇನ್ನೊಂದು ಮುಖ್ಯವಾದ ಉದ್ದೇಶ ಏನಂದರೆ, ಈ ಅಪಪ್ರಚಾರ ಏನು ನಡೀತಾ ಇದೆ ರೈತರ ವಿರುದ್ಧ, ಇದು ರಾಜಕೀಯ ಪಕ್ಷಗಳ ಪೈಪೋಟಿಯಲ್ಲಿ ರೈತರು ಯಾವುದು ಹೋರಾಟ ಇಲ್ಲ ಅನ್ನುವಂಥ ಅಪಪ್ರಚಾರ ನಡೀತಾ ಇದೆ. ಮತ್ತು ರೈತರು ಯಾರೂ ಕೂಡ ಇಲ್ಲಿ ವಿರೋಧ ಮಾಡ್ತಾ ಇಲ್ಲ, ಯಾರೋ ಬೆರಳೆಣಿಕೆ ಜನ ಭೂಸ್ವಾಧೀನಕ್ಕೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥವರೇ ಹೆಚ್ಚು ಜನ ಇದ್ದಾರೆ ಎನ್ನುವಂಥ ಅಪಪ್ರಚಾರ ನಡೀತಾ ಇದೆ. ಆ ಅಪಪ್ರಚಾರವನ್ನು ಬಯಲು ಮಾಡ್ತಕ್ಕಂಥದ್ದು ಇದರ ಭಾಳ ಮುಖ್ಯವಾದ ಉದ್ದೇಶ. ಇಲ್ಲ, ಟೌನ್ಶಿಪ್ನ ಪರವಾಗಿ ಅಲ್ಲಿ ಯಾರೂ ಇಲ್ಲ. ಈಗ ಭೂಮಿ ಕೊಡ್ತೀನಿ ಅನ್ನೋರು ಯಾವುದೇ ಅಹವಾಲು ಹೇಳ್ಕೋಬೇಕಾದಂಥ ಅಗತ್ಯ ಇಲ್ಲ. ಅವರ ಅಹವಾಲು ಕೇಳೋಕ್ಕೆ ಸರ್ಕಾರ ಭಾಳ ತುದಿಗಾಲಲ್ಲಿ ನಿಂತಿದೆ ಮತ್ತು ಸರ್ಕಾರವೇ ಬೆಂಬಲವಾಗಿ ನಿಂತಿದೆ. ಹಂಗಾಗಿ ಟೌನ್ಶಿಪ್ನ ಪರ ಇರ್ತಕ್ಕಂಥ ಬೆರಳೆಣಿಕೆಯ ವ್ಯಕ್ತಿಗಳು ಏನಿದ್ದಾರೆ, ಅವರು ಭೂಮಿ ಕೊಟ್ಕೊಡೋದ್ರಲ್ಲಿ ಏನು ಭಾಳನೇ ಏನು ಸಮಸ್ಯೆ ಇಲ್ಲ. ಅದರ ಪ್ರಶ್ನೆ ಏನಂದ್ರೆ, ಅವ್ರಿಗೆ ಭೂಮಿ ಕೊಡೋದಲ್ಲ ಮುಖ್ಯ, ಈ ರೈತರ ಭೂಮಿಯನ್ನು ನುಂಗುವ ಒಂದು ರಿಯಲ್ ಎಸ್ಟೇಟ್ ಭೂ ಕಬಳಿಕೆಯ ಜಾಲವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಇದಿರ್ತಕ್ಕಂಥದ್ದು. ಹಂಗಾಗಿ ಇಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರದ್ದು ಅವ್ರದ್ದೇ ಆದಂಥ ಬೇರೆ ಉದ್ದೇಶಗಳಿದೆ. ಕರ್ನಾಟಕದ ಮೂಲೆ ಮೂಲೆಗೂ ಪರಿಚಯ ಆಗ್ಬಿಟ್ಟಿದೆ ಹೋರಾಟ ಮುಖಾಂತರ. ರೈತರು ಭೂಮಿ ಕೊಡಲ್ಲ, ನಮ್ಮ ಬದುಕು ಭೂಮಿ ಅಂತ ಹೇಳಿ ಹೋರಾಟ ಮಾಡ್ತಾಯಿದ್ದಾರೆ. ಸರ್ಕಾರ ಟೌನ್ಶಿಪ್ ಮಾಡ್ತಾಯಿದ್ದೀವಿ, ಜನ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ, 80% ಜನ ಅಂತ ಹೇಳ್ತಾರೆ. ಅಭಿವೃದ್ಧಿ ಆಗ್ಬಿಡುತ್ತೆ ಏರಿಯಾ ಅಂತ ಹೇಳ್ತಾರೆ. ಅದರಿಂದ ಜನ ನಾವು 80 ಭಾಗಕ್ಕಿಂತ ಹೆಚ್ಚು ಜನ ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರತಿಪಾದನೆ. ಮತ್ತು ಅದು ನಮ್ಮ ರಿಯಾಲಿಟಿ ಗೊತ್ತಿರೋಂಥದ್ದು. ಆದರೆ ಸರ್ಕಾರ 80 ಭಾಗ ಒಪ್ಪಿಗೆ ಕೊಟ್ಟಿದೆ ಅಂದರೆ ಅದು ನಾಳೆ ಗೊತ್ತಾಗಬೇಕು, ಅದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋ ವಿಚಾರದಿಂದ ನಾಳೆ ಜಸ್ಟಿಸ್ ಗೋಪಾಲ್ ಗೌಡರ ಒಂದು ನೇತೃತ್ವದಲ್ಲಿ
ಜೂರೀಸ್ಗಳು 4 ಜನ ಒಟ್ಟು ಜೂರೀಸ್ಗಳು ಅಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತವ್ರೆ. ಯಾಕೆಂದರೆ ಸರ್ಕಾರ ನಮ್ಮ ಪರವಾಗಿಲ್ಲ, ಅಧಿಕಾರಿಗಳು ನಮ್ಮ ಪರವಾಗಿಲ್ಲ, ಇತ್ತೀಚೆಗೆ ನ್ಯಾಯಾಲಯಗಳು ಕೂಡ ನಮ್ಮ ಪರವಾಗಿಲ್ಲ. ಅದರಿಂದ ಜನತಾ ನ್ಯಾಯಾಲಯದ ಮುಂದೆನೇ ಇದು ತೀರ್ಮಾನ ಆಗಬೇಕು, ಸಾರ್ವಜನಿಕರಿಗೆ ವಿಚಾರ ಗೊತ್ತಾಗಬೇಕು. ಇದಕ್ಕೆ ಸಾರ್ವಜನಿಕವಾಗಿ ಏನು ಅಭಿಪ್ರಾಯ ತೀರ್ಮಾನತೆ ಅದಕ್ಕೆ ಎಲ್ಲರೂ ಬದ್ಧವಾಗಿರಬೇಕು ಅನ್ನೋಂಥದ್ದು, ಸರ್ಕಾರನೂ ಬದ್ಧವಾಗಿರಬೇಕು, ಅಧಿಕಾರಿಗಳು ಬದ್ಧವಾಗಿರಬೇಕು ಅನ್ನೋ ಉದ್ದೇಶದಿಂದ ಜನತಾ ನ್ಯಾಯಾಲಯದ ತೀರ್ಪನ್ನು ನ್ಯಾಯಮೂರ್ತಿ ಜಸ್ಟಿಸ್ ಅವ್ರ ನೇತೃತ್ವದಲ್ಲಿ ಪ್ರಕಟಿಸ್ತೀವಿ ನಾವು. ಅದು ಬಿಡದಿಯ ಹೋರಾಟ ಸ್ಥಳದಲ್ಲೇ ಮಾಡ್ತಿದ್ವಿ, ಬೈರ್ಪಟ್ಟಣದಲ್ಲಿ. ಅಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇದ್ದಾವೆ, ಪ್ರಚಾರ ಆಗಿದ್ದಾವೆ. ಅಲ್ಲಿಯ ಭೂಮಿ ಹೊಂದಿರೋರು ಇಷ್ಟು ನೋಟಿಫಿಕೇಶನ್ ಒಳಗಾಗ್ತಿರೋಂಥ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ ಹೇಳ್ಕೊಳ್ಳಿ. ರೈತರು ಬರ್ತಾರೆ, ಸಾವಿರಾರು ಕುಟುಂಬಗಳು ಇರ್ತವೆ ಅಲ್ಲಿ. ಜೊತೆಗೆ ಬೇರೆ ಬೇರೆ ಸಂಘಟನೆ ಮುಖಂಡರುಗಳು ಕೂಡ ಅಲ್ಲಿರ್ತಾರೆ. ಭಾಳ ಇದ್ರ ಬಗ್ಗೆ ಕುತೂಹಲ ಇರುವಂಥವ್ರು, ಆಸಕ್ತಿ ಇರೋರು ಕೂಡ ಭಾಗವಹಿಸ್ತಾರೆ. ಗೋಪಾಲ್ಗೌಡರು ಬರ್ತಾರೆ, ಡಾಕ್ಟರ್ ಪ್ರಕಾಶ್ ಕಮ್ಮಡಿ ಬರ್ತಾರೆ, ಉಮಾಪತಿ ಬರ್ತಾರೆ ಪತ್ರಕರ್ತರು, ಮತ್ತು ಡಾಕ್ಟರ್ ವಾಸವಿ ಬರ್ತಾರೆ. ಇಲ್ಲೇ ನಾವು ಆಯೋಜಿಸಿರೋದು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಅಲ್ಲಿ ಸ್ಥಳೀಯ ಹೋರಾಟ ಏನಿದೆ, ಇಬ್ಬರು ಜಂಟಿಯಾಗಿ ಆಯೋಜಿಸಿರೋದು. ಇದು ಸಾರ್ವಜನಿಕರ ವಿಚಾರ ಗೊತ್ತಾಗಬೇಕಲ್ಲ, ಆ ಕಾರಣಕ್ಕೆ ಆಯೋಜಿಸಿರೋದು. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ನಾದ ವಾರ್ತಾವಾರ್ತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.